रत्नगर्भस्थिते देवी परिपूर्णहिरण्मयी समागच्छ स्थित्वा तु वरदो मम। ओं श्रीं ह्रीं श्रीं कमले कमलालये प्रसीद प्रसीद सकलसौभाग्यं देहि मे। ओं श्रीं ह्रीं श्रीं महालक्ष्मी नमः। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಷಯ ತೃತೀಯದ ಬಗ್ಗೆ ಹಲವಾರು ಮಾಹಿತಿಗಳು ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಆದರೆ ಬಹಳ ಮುಖ್ಯವಾಗಿ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ತಿಳ್ಕೊಳ್ಬೇಕು. ಈ ವರ್ಷ ಅಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಅಕ್ಷಯ ತೃತೀಯ ಯಾವಾಗ ಬಂದಿದೆ? ದಿನಾಂಕ 10/5/2024 ಶುಕ್ರವಾರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ತೃತೀಯ ಅಥವಾ ತದಿಗೆ. ಇವತ್ತೇ ನಿಮಗೆ ವಿಶೇಷವಾದಂಥ ಇನ್ನೊಂದು ಅದ್ಭುತ ಶುಭ ಇದೆ. ಏನಂದರೆ ಬಸವ ಜಯಂತಿ ಅಥವಾ ನಂದಿ ಜಯಂತಿ ಅಂತ ಕರಿತೀವಿ. ನೋಡಿ, ಈ ಅಕ್ಷಯ ತೃತೀಯ ಅಂದರೆ ಏನು? ಅಕ್ಷಯ ಎಂದರೆ ಶಾಶ್ವತ ಅಂತ ಅರ್ಥ. ಸ್ಥಿರ ಸಂಪತ್ತು, ಶಾಶ್ವತ ಗೃಹ, ಹೀಗೆ ಶಾಶ್ವತ ಅನ್ನುವಂಥ ಕನ್ನಡದ ಒಂದು ಶಬ್ದಕ್ಕೆ ಪರಿಪೂರ್ಣವಾಗಿ ಕೊಡುವಂಥದ್ದು ಅಕ್ಷಯ ಅಂತ ಸಂಸ್ಕೃತದ ಅರ್ಥ. ಈ ಒಂದು ಅಕ್ಷಯ ತೃತೀಯ ದಿನ ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಿದರೂ ಸಹ ಆ ಕೆಲಸದಲ್ಲಿ ಅಡೆತಡೆಗಳು, ಸಮಸ್ಯೆಗಳು ಇವೆಲ್ಲವೂ ಯಾವುದೂ ಬರದೆ ಸಂಪೂರ್ಣವಾಗಿ ನಿಮಗೆ ಜಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಒಂದು ಮನೆ ಕಟ್ಟೋದಾಗಬಹುದು, ಅಥವಾ ಒಂದು ಬಂಗಾರ ಖರೀದಿ ಮಾಡೋದಾಗಬಹುದು, ಅಥವಾ ಯಾವುದೇ ಒಂದು ವಿಚಾರಕ್ಕೆ ಒಂದು ಹೋಟೆಲ್ ಪ್ರಾರಂಭ ಮಾಡಬೇಕು, ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು, ಹೀಗೆ ಯಾವುದೇ ಥರದ ಒಂದು ವಿಷಯಕ್ಕೂ ನೀವು ಮುನ್ನುಡಿ ಅಂದರೆ ಪ್ರಥಮ ಓಂಕಾರ ಅನ್ನುವಂಥದ್ದು ಈ ದಿನ ಬರೆದದ್ದಾದರೆ ಭೂಮಿ ಪೂಜೆಯಿಂದ ಹಿಡಿದು ಪ್ರತಿಯೊಂದು ವಿಚಾರಕ್ಕೂ ಕೂಡ ನಿಮಗೆ ಜಯತ್ವ ಪ್ರಾಪ್ತಿ, ಯಾವುದೇ ಅಡೆತಡೆಗಳು, ಅಡಚಣೆಗಳು ನಿಮಗೆ ಬರುವುದಿಲ್ಲ. ಇದು ಭಾಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು. ಇನ್ನು ಅಕ್ಷಯ ತೃತೀಯ ದಿನ ಹಲವಾರು ಉದಾಹರಣೆಗಳು ಕೊಡಬೇಕಾದ್ರೆ ನೀವು ವೇದವ್ಯಾಸರು ಅಂದರೆ ಮಹರ್ಷಿಗಳು ವೇದವ್ಯಾಸರು ಗಣಪತಿಗೆ ಇದೇ ಅಕ್ಷಯ ತೃತೀಯ ದಿನ ಮಹಾಭಾರತವನ್ನು ಬೋಧಿಸಿ ಅದನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದಂಥ ಅತ್ಯಂತ ಶುಭ ದಿನ. ಹಾಗೆ ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ ಇವತ್ತು. ಅದ್ಭುತವಾದಂಥ ಶುಭ ದಿನ ಈ ಅಕ್ಷಯ ತೃತೀಯ. ಹಾಗೆ ಅಕ್ಷಯ ತೃತೀಯ ದಿನ ಯಾವ ದೇವತೆಗಳನ್ನು ಆರಾಧನೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಲಕ್ಷ್ಮೀ ದೇವಿಯನ್ನು ಆರಾಧನೆ, ಕುಬೇರ ಮೂರ್ತಿಯನ್ನು ಆರಾಧನೆ, ಮಹಾವಿಷ್ಣುವಿನ ಆರಾಧನೆ ಹಾಗೂ ನಂದೀಶ್ವರ, ಬಸವೇಶ್ವರ ಆರಾಧನೆ ಅನ್ನುವಂಥದ್ದು ಈ ಅಕ್ಷಯ ತೃತೀಯಕ್ಕೆ ಆರಾಧಿಸುವಂತಹ ದೇವತೆಗಳು. ಯಾವ ಸಮಯದಲ್ಲಿ ಮಾಡಬೇಕು ನೋಡಿ, ಬೆಳಗ್ಗೆ 10:30ಯಿಂದ 12 ರಾಹು ಕಾಲ. ಹಾಗಾಗಿ 12ರ ನಂತರ ಅಭಿಜಿನ್ ಲಗ್ನ, ಅಭಿಜಿತ್ ಕಾಲ ಅಂತ ಹೇಳ್ತೀವಿ. ಅದು 12:38 ಇರುತ್ತೆ. ಕೇವಲ 38 ನಿಮಿಷಗಳು ಮಾತ್ರ ಈ ಅಕ್ಷಯ ತೃತೀಯ ದಿನ, ಶುಕ್ರವಾರದ ದಿನ ನಿಮಗೆ ಒಂದು ಅಭಿಜಿನ್ ಕಾಲ. ಈ ಸಮಯದಲ್ಲಿ ಪೂಜೆ ಅಥವಾ ಬಂಗಾರವನ್ನು ಕೊಳ್ಳುವಂಥದ್ದು ಮಾಡಬಹುದು. ಹಾಗೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:13 5:01 ವಿಶೇಷವಾದಂಥ ಸಂದರ್ಭ. ಈ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಪೂಜೆ ಹಾಗೂ ಕುಬೇರ ಪೂಜೆ ಮಾಡೋಕ್ಕೆ ಒಳ್ಳೆಯ ಸಂದರ್ಭ. ಬಂಗಾರನ ಅಷ್ಟು ಬೇಗ ಕೊಳ್ಳಿಕ್ಕೆ ಯಾವ ಮಳಿಗೆಗಳು ತೆಗೆದಿರೋದಿಲ್ಲ, ಆದ್ದರಿಂದ ಪೂಜೆಯನ್ನು ಮಾತ್ರ ಮಾಡಿಕೊಳ್ಳಿ. ಇನ್ನು ಪೂಜಾ ಸಮಯ ಏನಪ್ಪ ಅಂದರೆ 5 ಗಂಟೆಯಿಂದ 6 ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗಿನ ಜಾವ 5ರಿಂದ 6 ಗಂಟೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳಗ್ಗೆ 9:21 10:03 ಕೂಡ ಶುಭ ಸಂದರ್ಭ, ಶುಭ ಸಮಯ ಅಕ್ಷಯ ತೃತೀಯ ದಿನ ಪೂಜೆ ಮಾಡುವಂಥದ್ದು. ಇನ್ನು ಸಂಜೆ ಬೆಳಗ್ಗೆ ಆಗಲಿಲ್ಲಪ್ಪ, ನಾನು ಉದ್ಯೋಗಕ್ಕೆ ಹೋಗ್ತೀನಿ ಅಥವಾ ಯಾವುದೋ ಪ್ರಯಾಣ ಮಾಡ್ತಾ ಇದ್ದೀನಿ, ಸಂಜೆ ಮಾಡಬಹುದಾ ಗುರುಗಳೇ? ಖಂಡಿತ ಮಾಡಬಹುದು. ಗೋಧೂಳಿ ಲಗ್ನ ಸಮಯ, ಅಲ್ಲೊಂದು ಮುಹೂರ್ತ ಇದೆ. ಸಂಜೆ 5:55 7:16 ಲಕ್ಷ್ಮಿ ಹಾಗೂ ಕುಬೇರ ಪೂಜೆಯನ್ನು ಮಾಡುವಂಥದ್ದು, ಬಂಗಾರವನ್ನು ಕೊಳ್ಳಲಿಕ್ಕೆ ಭಾಳ ಒಳ್ಳೆಯ ಸಂದರ್ಭ. ಆಮೇಲೆ ಬಂಗಾರವನ್ನು ಕೊಳ್ಳಲೇಬೇಕು, ತಗೊಳ್ಳೇಬೇಕು ಅಂತ ಏನಿಲ್ಲ. ಸಾಲ ಮಾಡಿ ಕೂಡ ಬಂಗಾರ ತಗೊಳ್ಬೇಡಿ. ಸಾಲ ಮಾಡಿ ಯಾರು ಬಂಗಾರ ತಗೊಳ್ತಾರೋ ಆ ಬಂಗಾರ ಉಳಿಯೋದಿಲ್ಲ ಅಕ್ಷಯ ತೃತೀಯ ದಿನ.
ಹಾಗಾಗಿ ಸಾಲ ಮಾಡಿ ತಗೊಳ್ಬೇಡಿ. ಅಕಸ್ಮಾತ್ ಬಂಗಾರ ಕೊಳ್ಳೋದಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂದರೆ ಮನೆಯಲ್ಲಿದ್ದ ಬಂಗಾರವನ್ನು ಶುದ್ಧಿ ಮಾಡಿ ಭಗವಂತನ ಮುಂದೆ ಇಟ್ಟು ಪೂಜೆ ಮಾಡಿ, ಏನೂ ತೊಂದರೆ ಇಲ್ಲ. ಭಗವಂತ ಆ ದೇವಿ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ ನಿಮಗೆ. ಇನ್ನು ಕೆಲವೊಂದು ಮುಖ್ಯವಾದ ವಸ್ತುಗಳನ್ನು ನೀವು ತರಲೇಬೇಕು ಅಂತ ಹೇಳ್ತೀವಿ ಮನೆಗೆ, ಅಂದರೆ ಪೂಜೆಗೆ ಉಪಯೋಗಿಸುವಂಥದ್ದು. ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ 1 2 3 ಅಂತ ಹೇಳಿ ಕೆಲವೊಂದು ವಸ್ತುಗಳನ್ನು ತಂದಿಟ್ಕೊಳ್ಳಿ. ಮೊದಲನೇ ವಸ್ತು ಕಲ್ಲುಪ್ಪು. ಕಲ್ಲುಪ್ಪನ್ನು ತಂದು ದೇವರ ಮನೆಯಲ್ಲಿ ಇಡಬೇಕು. ಪುಡಿಯುಪ್ಪನ್ನು ತಂದು ಅಡುಗೆ ಮನೆಯಲ್ಲಿ ಇರತಕ್ಕಂಥ ಉಪ್ಪಿನ ಡಬ್ಬ ತುಂಬ ಹಾಕಬೇಕು. ಇದು ಮೊದಲನೇದು ವಿಚಾರ. ಎರಡನೇದು ಅಕ್ಕಿಯನ್ನು ತರಬೇಕು. ಅಕ್ಕಿ ಡಬ್ಬವು ಕೂಡ ತುಂಬ ಇರಬೇಕು, ಯಾವುದೇ ಕಾರಣಕ್ಕೂ ಕಡಿಮೆ ಇರಬಾರ್ದು. ಅಕ್ಕಿ ಡಬ್ಬದ ತಳ ಕಾಣಬಾರದು. ಇನ್ನು ಧಾನ್ಯಗಳು, ಬೇರೆ ಬೇರೆ ಧಾನ್ಯಗಳು ತರ್ಬೋದು. ಲವಂಗ, ಗೋಮತಿ ಚಕ್ರ ಅಂತ ಕೇಳಿದ್ರೆ ಕೊಡ್ತಾರೆ. ಜವಾದು, ಕವಡೆ ಅಂದರೆ ಲಕ್ಷ್ಮೀ ಕವಡೆ ಅಂತ ಹೇಳ್ತೀವಿ. ಕವಡೆಗಳು ನಾವು ಪ್ರಶ್ನೆ ಹಾಕಬೇಕಾದ್ರೆ ಉಪಯೋಗಿಸುವಂಥ ಕವಡೆ, ಏಲಕ್ಕಿ, ಜವಾದು, ತಾವರೆ ಬೀಜಗಳು, ಲಕ್ಷ್ಮೀ ಇರುವಂಥ ಸ್ಥಾನ ತಾವರೆ ಬೀಜಗಳು, ಪಚ್ಚಕರ್ಪೂರ, ಕಸ್ತೂರಿ, ಇವೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಂದು ಅದನ್ನು ಒಂದೊಂದು ಬಟ್ಲಲ್ಲಿಟ್ಟು ಆ ಒಂದು ಬಟ್ಲಲ್ಲಿ ಇಟ್ಟಿರ್ತಕ್ಕಂಥ ಈ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಪದಾರ್ಥಗಳಿಗೂ ಪೂಜೆ ಮಾಡುವಂಥದ್ದು ಭಾಳ ವಿಶೇಷ. ಇದು ಲಕ್ಷ್ಮೀ ಕುಬೇರ ಪೂಜೆ ಅನ್ನುವಂಥದ್ದು ವಿಶೇಷವಾಗಿ ಅಕ್ಷಯ ತೃತೀಯ ದಿನ ಎಲ್ಲರೂ ಆಚರಣೆ ಮಾಡ್ತೀರಾ. ನೀವು ಆಚರಣೆ ಮಾಡಿ, ಭಗವಂತ ನಿಮಗೆ, ಭಗವತಿ ನಿಮಗೆ ಒಳ್ಳೆ ಅನುಗ್ರಹ ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಅಕ್ಷಯ ತೃತೀಯ ದಿನ ಹೇಗಿರುತ್ತೆ, ದ್ವಾದಶ ರಾಶಿಗಳ ಗೋಚಾರ ಫಲ ಅನ್ನುವಂಥದ್ದು ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಶುಭದಾಯಕವಾಗಿದ್ದು ನಿರೀಕ್ಷೆಯಂತೆ ನಿಮ್ಮ ಕೆಲಸಗಳು ಸಿದ್ಧಿಸುತ್ತದೆ. ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭ, ಧನಲಾಭ ಪ್ರಾಪ್ತಿಯಾಗುವಂಥದ್ದು. ವೃಷಭ ರಾಶಿ. ತೃಪ್ತಿಕರವಾಗಿರತಕ್ಕಂಥದ್ದು. ಆರೋಗ್ಯ ಅಭಿವೃದ್ಧಿ, ಆರೋಗ್ಯದಲ್ಲಿರುವಂಥ ಏರುಪೇರುಗಳು ದೂರ ಆಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಶುಭ, ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿರುತ್ತೆ. ಷೇರು ವ್ಯವಹಾರದಲ್ಲೂ ಕೂಡ ಅತ್ಯಂತ ಶುಭವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ. ಆನಂದದಾಯಕವಾಗಿರತಕ್ಕಂಥ ಕುಟುಂಬದ ನೆಮ್ಮದಿ ಪ್ರಾಪ್ತಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕ್ಷೇಮದಾಯಕವಾಗಿದ್ದು ಪ್ರಯಾಣ ಇರುತ್ತೆ. ಆ ಪ್ರಯಾಣ ಸುಖಕರವಾಗಿರುತ್ತೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಈ ದಿನ ಸ್ವಲ್ಪ ದೂರವಾಗುತ್ತೆ. ಖರ್ಚನ್ನು ಕಡಿಮೆ ಮಾಡ್ಕೋತೀರಾ. ಸಾಲ ಬಾಧೆಗಳನ್ನು ನಿವಾರಣೆ ಮಾಡ್ಕೋತೀರಾ. ತಂದೆ ತಾಯಿಗಳ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಲೋಹ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು ಇವತ್ತು. ಕರ್ಕಾಟಕ ರಾಶಿ. ಅತ್ಯಂತ ಶುಭದಾಯಕವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ಶುಭ ಸಮಾರಂಭಗಳಿಗೆ ಹೋಗಿ ಬರ್ತೀರಾ. ಶುಭ ವಿಷಯಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾಗಬಹುದು. ಮಿತ್ರರಿಂದ ನಿಮಗೆ ಸಹಾಯದಿಂದ ಅಭಿವೃದ್ಧಿಯನ್ನು ಕಾಣ್ತೀರಾ. ಸಿಂಹರಾಶಿ. ಶುಭದಾಯಕವಾಗಿದ್ದು ಕೆಲಸಗಳಲ್ಲಿ ಜಯಪ್ರಾಪ್ತಿ. ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ಈ ದಿನ ನಿಮ್ಮಲ್ಲಿ ಇರುತ್ತೆ. ಆಮೇಲೆ ಒಳ್ಳೆಯ ಸಿಹಿ ಊಟವನ್ನು ಮಾಡುವಂಥದ್ದು ಸಿಂಹರಾಶಿಯವರು. ವ್ಯಾಪಾರಿಗಳಿಗೆ ಬಹುಪಾಲು ಲಾಭ ಪ್ರಾಪ್ತಿ. ರೈತರಿಗೆ ಮೃಷ್ಟಾನ್ನ ಭೋಜನ, ಸಂತೃಪ್ತಿಯಾದಂಥ ವಾತಾವರಣ, ಮನಸ್ಸಿಗೆ ಸಂತೋಷ, ಬಂಧುಗಳ ಆಗಮನದಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದೈಹಿಕವಾಗಿ ಬಹಳ ಶ್ರಮ ಅನ್ನುವಂಥದ್ದು ನಿಮಗೆ ಈ ದಿನ ಇರುತ್ತೆ. ಆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲನೂ ನಿಮಗೆ ಸಿಗುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕಂತೆ ಒಂದು ಸ್ಥಾನ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಲಾಭದಾಯಕವಾಗಿರುತ್ತೆ. ತಾಳ್ಮೆ ಬಹಳ ಮುಖ್ಯ. ವೆಯ್ಟ್ ಮಾಡಬೇಕು. ತಾಳ್ಮೆ ಬಹಳ ಮುಖ್ಯ. ಕೋಪ ಬರುತ್ತೆ, ಆದರೂ ಸಮಾಧಾನ ಮಾಡಿಕೊಳ್ಬೇಕು ಕನ್ಯಾ ರಾಶಿಯವರು. ತುಲಾ ರಾಶಿ. ಶುಭದಾಯಕ. ಷೇರು ವ್ಯವಹಾರದಲ್ಲಿ ಚೆನ್ನಾಗಿದೆ. ಹಣ ಹೂಡಿಕೆ ಎಲ್ಲಾದರೂ ಮಾಡ್ತೀರಾ ಅಂದರೆ ಖಂಡಿತ ಮಾಡಿ, ಒಳ್ಳೆಯದು. ಬ್ಯಾಂಕ್ ವ್ಯವಹಾರಗಳಲ್ಲಿ ಅತ್ಯಂತ ಶುಭ. ಲೋನ್ ಇತ್ಯಾದಿಗಳನ್ನು ಪಡಿತಾ ಇದ್ದರೆ ಅದಕ್ಕೂ ಕೂಡ ಅಭಿವೃದ್ಧಿ. ನಿಮ್ಮ ಬುದ್ಧಿ ಹಾಗೂ ಕಷ್ಟ ಪರಿಶ್ರಮದಿಂದ ನೀವು ಜಯಪ್ರಾಪ್ತಿಯಾಗುತ್ತೆ. ಸಹೋದರ ಸಹೋದರಿಯರು ನಿಮಗೆ ಶುಭವನ್ನು ಮಾಡ್ತಾರೆ. ವೃಶ್ಚಿಕ ರಾಶಿ. ಮಿಶ್ರ ಫಲದಾಯಕವಾಗಿದ್ದು ಉದಾರ ಮನಸ್ಸು ನಿಮ್ಮದಾಗುತ್ತೆ. ದಾನದ ಗುಣಗಳು ಹೆಚ್ಚಿರುತ್ತೆ. ಅದನ್ನು ಕೆಲವರು ನೆಗೆಟಿವ್ ಆಗಿ ತಗೊಳ್ತಾರೆ. ಹಾಗೆ ಮಾಡಿದ್ರೆ ಯಾರಿಗೆ ಸರಿಯಾದವರಿಗೆ ದಾನ ಮಾಡಬೇಕೋ ಅಂಥವರಿಗೆ ದಾನ ಮಾಡಿ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಕೂಡ ತಲೆಗೆ ಹಚ್ಕೋಬೇಡಿ. ಭಗವಂತ ಇದ್ದಾನೆ, ಧೈರ್ಯವಾಗಿ ಮುನ್ನುಗ್ಗಿ. ದೇವಾಲಯ ದರ್ಶನ ಹಾಗೂ ಪ್ರಯಾಣ ಹೆಚ್ಚಾಗಿರುತ್ತೆ. ಬಂಗಾರ ಹಾಗೂ ಲೋಹಗಳನ್ನು ಖರೀದಿ ಮಾಡೋದಕ್ಕೆ ಈ ದಿನ ಅತ್ಯಂತ ಶುಭ ದಿನ. ಇನ್ನು ಧನಸ್ಸು ರಾಶಿ. ತೃಪ್ತಿದಾಯಕವಾಗಿದ್ದು
ನಿಮ್ಮ ಇಷ್ಟಪಡುವಂತಹ ಸ್ವಭಾವ ಆಗಿರುತ್ತೆ, ನಿಮ್ಮದು ಇಷ್ಟಪಡುವಂತಹ ಸ್ವಭಾವ ಆಗಿರುತ್ತೆ. ಪ್ರತಿಯೊಬ್ಬರು ನಿಮಗೆ ಬಹಳ ಅಟ್ರಾಕ್ಟಿವ್ ಆಗಿರ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ನಿಮ್ಮ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡಿಕೊಡ್ತಾರೆ. ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ. ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವೇ ಬಗೆಹರಿಸ್ಕೊಳ್ತೀರಾ. ಎಲ್ಲ ಥರದ ವ್ಯಾಪಾರಕ್ಕೂ ಶುಭವಾಗಿರತಕ್ಕಂಥ ಅತ್ಯಂತ ಸಂತೋಷದ ದಿನ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಷ್ಟಾರ್ಥ ಫಲ ಸಿಗುವಂತಹ ದಿನ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ಹೊಸದಾದಂತಹ ಸಿಹಿ ಸುದ್ದಿ ನಿಮಗೆ ಬರುತ್ತೆ. ಜಮೀನು, ಸೈಟು, ಮನೆ ಇತ್ಯಾದಿ ಖರೀದಿ ಮಾಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಅಭಿವೃದ್ಧಿಯನ್ನು ಮಕರ ರಾಶಿಯವರು ಕಾಣ್ತೀರಾ. ಅದಲ್ಲದೆ ನಿಮ್ಮ ಒಂದು ಉದ್ದೇಶ ಇವತ್ತು ಪರಿಪೂರ್ಣವಾಗುತ್ತೆ. ಎಲ್ಲರ ಒಂದು ಸಹಕಾರ ನಿಮಗೆ ಸಿಗುತ್ತೆ. ಆರೋಗ್ಯವು ಅಭಿವೃದ್ಧಿ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಆರ್ಥಿಕ ಧನಲಾಭ ಪ್ರಾಪ್ತಿಯಾಗುವಂಥದ್ದು, ದೇವಾಲಯ ದರ್ಶನದಿಂದ ಅನುಕೂಲ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಅನುಕೂಲ, ನೂತನ ವಾಹನ ಯೋಗ ಪ್ರಾಪ್ತಿ ಅಕ್ಷಯ ತೃತೀಯ ದಿನ ನಿಮಗೆ ಸಿಗುತ್ತೆ. ಇನ್ನು ಮೀನರಾಶಿ. ಶುಭ ಫಲದಾಯಕವಾಗಿದ್ದು ಆರೋಗ್ಯದಲ್ಲಿ ಅಭಿವೃದ್ಧಿ, ಯತ್ನ ಕಾರ್ಯಗಳಲ್ಲಿ ವಿಘ್ನಗಳು ದೂರ, ಅಂದರೆ ಅಭಿವೃದ್ಧಿ ಕಡೆಗೆ ಹೋಗ್ತೀರಾ. ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಶುಭ ದಿನ. ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಬಹಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅಧಿಕಾರದ ಚುಕ್ಕಾಣಿ ಹಿಡುವಂಥ ಶುಭ ದಿನ ಅಂತ ಹೇಳ್ಬೋದು ಅಕ್ಷಯ ತೃತೀಯ. ಹಾಗೂ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಯಾವ ರೂಪದಲ್ಲಿ ಅಂದರೆ ಬಂಗಾರದ ರೂಪದಲ್ಲಿ. ಹಾಗಾಗಿ ಬಂಗಾರವನ್ನು ಕೊಳ್ಳಲಿಕ್ಕೆ ಅಥವಾ ಮನೆಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕೊಳ್ಳಲಿಕ್ಕೆ ಅಥವಾ ವಾಹನ ಕೊಳ್ಳಲಿಕ್ಕೆ ಪ್ರಯತ್ನ ಪಡಿ, ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿ ಗೋಚಾರ ಫಲ ಈ ಅಕ್ಷಯ ತೃತೀಯ ದಿನ ಹೇಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.